3 ಗಂಟೆಗೆ ಅಲಾರಾಮ್ ಇಟ್ಟು 2:59 ಎದ್ದು ಇಲ್ಲಿ ನೆಕ್ಸ್ಟ್ ಲೆವೆಲ ಕಾಣಿಸ್ತದೆ ಶಿವ. ಆ್ಯಕ್ಚುಲಿ ಜನ ಅಂತೂ ಕಮ್ಮಿ ಅಂತೂ ಇಲ್ಲ ಗೈಸ್. ಎಷ್ಟು ಜನ ಇದ್ದಾರೆ ಅಂದರೆ ಇದೇ ಫಸ್ಟ್ ಟೈಮು ಜಾತ್ರೆಯಲ್ಲಿ ಒನ್ ಆಫ್ ದ ರಿಚೆಸ್ಟ್ ಏನಿದು ಹೆಸರು ಇದು ಬಂದು ಬೇಲ್ಪುರಿ ತಿಂತಾ ಇರೋದು ನಾನು. ನೋಡ್ರಿ ನಿಂತ್ಕೊಂಡ್ರೆ ಕಂಪ್ಯಾರಿಸನ್ ಮಾಡ್ಬೋದು ಎಷ್ಟು ಚಿಕ್ಕದೈತೆ ಅಂತ. ಹೇಳಿ ಹಸು ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿಲ್ಲ. ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಇಲ್ಲ ಬೋರ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ನಾನಂತೂ ನಿಮಗೆಲ್ಲ ಬೋರ್ ಆಗದೆ ಇರೋ ಥರ ಕಂಟೆಂಟೇ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ನೋಡಿ ಎಂಜಾಯ್ ಮಾಡಿ ಗೈಸ್ ಅಷ್ಟೇ. ಸೊ ಗೈಸ್ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ನಂದಿ ಹಿಲ್ಸ್ ಹತ್ರ ಬಂದಿದ್ದೀನಿ. ಟ್ರಾಫಿಕ್ ನೋಡ್ಬೋದು ನೀವು ಎಷ್ಟಿದೆ ಅಂತ. ಫುಲ್ಲು ಟ್ರಾಫಿಕ್ಕೇ ಅಂದ್ಕೊಳ್ರಿ. ಗಾಡಿ ತೋರಿಸ್ತೀನಿ ಯಾವ ಗಾಡೀಲಿ ಬಂದಿದ್ದೀನಿ ಅಂತ. ಏನಂತಂದರೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನಿನ್ನೆ. ಸಡನ್ ಪ್ಲ್ಯಾನು ಇಬ್ರಿಗೋಸ್ಕರ. ಇಬ್ಬರೇ ಗೈಸ್, ಗಾಡೀಲಿ ಯಾರೂ ಇಲ್ಲ, ಬರೀ ಇಬ್ಬರೇ ಬಂದಿದ್ದೀವಿ. ಇಬ್ರಿಗೆ ಇಷ್ಟು ದೊಡ್ಡ ಟಿ ನಮ್ಮ ಮಚ್ಚ ನಾನು ಜಾಮ್ ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ. ಒಂದು ಸೆಕೆಂಡು ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀರಾ? ಅದಿಲ್ಲಿ ನೋಡಿ ಗಾಡೀಲಿ ಎಷ್ಟು ಜನ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಒಬ್ಬೊಬ್ರು ಕುತ್ಕೊಬೋದು. ಬಟ್ ಆದ್ರೆ ನಿಮ್ನೆಲ್ಲ ಕರಿಯಕ್ಕಾಗ್ಲಿಲ್ಲ ಗೈಸ್. ನೆಕ್ಸ್ಟ್ ಟೈಮ್ ಪಕ್ಕಾ ಕರಿಯೋಣ, ಓಕೆನಾ? ಅರ್ಜೆಂಟ್ ಪ್ಲಾನು, ಏನ್ ಮಾಡಕ್ಕಾಗಲ್ಲ. ಮೇಲೆ ಬೆಟ್ಟದ ಮೇಲೆ ಹೋದ್ಮೇಲೆ ಮಸ್ತಾಗಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳು ಹಾಕ್ತೀನಿ, ಎಂಜಾಯ್ ಮಾಡ್ರಿ, ಓಕೆನಾ? ನೋಡಿದ್ರೆ ಎಷ್ಟು ಜಾಮ್ ಆಗದೆ ಅಂದರೆ, ನಾವು ಬಂದಿದ್ದು ಎಷ್ಟು ಗಂಟೆ, ಇವಾಗ ಆಗಿರೋದು ಎಷ್ಟು ಗಂಟೆ ಅಂದರೆ ಟೈಮೆಲ್ಲ ನನ್ನ ಫೋನಲ್ಲಿ ಎಷ್ಟು ಟೈಮು 8:20. ನೋಡಿದ್ರೆ 3 ಗಂಟೆಗೆ ಬಂದಿದ್ದು ನಾವು. ಇಲ್ಲಿ ನೋಡಿದ್ರೆ 8:20 ಆದ್ರೂ ಮೇಲೆ ಹೋಗಿಲ್ಲ. ಅಯ್ಯೋ ಯಾರಪ್ಪ, ನನ್ನ ದಿವಸೇ ಬೇಡ ಅನ್ಸ್ಬಿಡ್ತೈತಿ. ಯಾಕಂದ್ರೆ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ನಾವು. ಎಲ್ಲಿಗೆ? ಅಲ್ಲಿ 3 ಗಂಟೆಗೆ ಮನೆ ಬಿಟ್ಟಿದ್ರು. ಇವಾಗ 10:45. 11 ಗಂಟೆ ಆಯ್ತು. 11 ಗಂಟೆ ಆಯ್ತು. ಬರೋಸಲ್ಲಿ ಪಾರ್ಕಿಂಗ್ ಬಂದು ಇವಾಗ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ನೋಡಿ ಅಲ್ಲಿ ಹೋಗ್ಬೇಕು. ನೋಡಿ ಅಲ್ಲಿ ಕಾಣಿಸ್ತಿತ್ತಲ್ಲ, ಹಿಂಗಿಂದ ಅಲ್ಲಿಗೆ ತೋರಿಸ್ತೀನಿ. ಇವಾಗ ಇಬ್ರು ನಡ್ಕೊಂಡು ಹೋಗ್ತಾ ಇದೀವಿ. ವ್ಯೂ ಹೆಂಗಿರುತ್ತೋ ನಮ್ಗಂತೂ ಗೊತ್ತಿಲ್ಲ. ಬಿಸಿಲಂತೂ ಬಂದೇ ಇಲ್ಲ ಇಲ್ಲಿ. ಮುಂದೆ ಕಂಟಿನ್ಯೂ ಮಾಡೋಣ, ಓಕೆನಾ? ಬಾಯ್ ಬಾಯ್. ನೋಡ್ಬೋದು ಗಾಯ್ಸ್, ಹತ್ತಿ ಸುಸ್ತೇ ಆಗ್ಬಿಡೈತೆ. ಎಷ್ಟು ಅಂತ ಕೈ ಹಿಡ್ಕೊಂಡೆಲ್ಲ ಹತ್ತುತ್ತಾ ನಾನಂತೂ ಏನು ತಿನ್ನಕ್ ಸಿಗಲ್ಲ. ಎಕ್ಸ್ಪೆಕ್ಟ್ ಮಾಡ್ಕೊಂಬಿಡಿ ಊಟ ಸಿಗುತ್ತೆ ಅಂತ, ಯಾವುದೇ ಕಾರಣಕ್ಕೂ ಏನು ಸಿಗಲ್ಲ. ಇಲ್ಲಿ ನೋಡ್ಬೋದು ಪಾಪು ಎಲ್ಲ ಹೋಗ್ತೈತೆ. ಪಾಪನೇ ನೋಡ್ಕೊಂಡು ಹೋಗೈತಿ. ಅದು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ನಾವು ಇನ್ನೂ ಹತ್ತದೇ ಇದ್ದೀವಿ. ಇವಾಗ ಹತ್ತತ್ರ ಎಷ್ಟು ಮೆಟ್ಲು ಹತ್ತಿರ್ಬೋದು ಮಚ್ಚಿ? ನನ್ನ ಪ್ರಕಾರ ಅಷ್ಟೊಂದೇನು ಹತ್ತಿರ, 100 ಮೆಟ್ಲು ಒಳಗಡೆನೆ. ಒಂದು ನಿಮಿಷ ರೀ ಗೈಸ್. 600 ವರ್ಷದ ಹಳೆ ದೇವಸ್ಥಾನ ನಮ್ಮ ಬಾಸು. ನೋಡಿ ಫ್ರೆಂಡ್ಸ್, ನಂದಿ ಹಿಲ್ಸಲ್ಲಿ ಬಂದರೆ ಗಂಟೆಗೆ ಅಲಾರಾಮ್ ಇಟ್ಟು 2:59 ಎದ್ದು ಇಲ್ಲಿ ಎಷ್ಟು ಗಂಟೆ 11:55 ಬಂದು ಏನು ನೋಡಕ್ಕೆ ಬಂದಿದ್ದೀವಿ ಗೊತ್ತಾ? ನಮ್ಮ ಟೈಮೇ ಸರಿ ಇಲ್ಲ. ವ್ಯೂ ಪಾಯಿಂಟ್ ನೋಡ್ರಿ,
ಹೆಂಗಿದೆ ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿದ್ರೆ ಮ್ಯಾಲೆ ಬಂದೈತಿ ಮಾರ್ಚ್ ಏಪ್ರಿಲ್ ಪೂರ ಶುರು ಆಗ್ತೈತಿ. ಗಾಯ್ಸ್ ಇವಾಗ ತಾನೇ ನಂದೀಲ್ಸ್ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ ಈಶಾಗೆ ಹೋಗ್ತಾ ಇದ್ದೀವಿ. ನಂದೀಲ್ಸಲ್ಲಂತೂ ಏನೂ ಇರಲಿಲ್ಲ, ಫುಲ್ ಖಾಲಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಬಟ್ ಈಶಾಗೆ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಳ್ತೀವಿ. ಓಕೆನಾ? ಸ್ಟೇ ಕನೆಕ್ಟೆಡ್. ನೋಡ್ಬೋದು ನಮ್ಮ ಬ್ಯಾಕ್ಗ್ರೌಂಡು ಹೆಂಗಿದೆ ಅಂತ. ಫೈನಲಿ ಈಶಾಗೆ ಬಂದಾಗಿದೆ. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ ತೋರಿಸ್ಲಾ. ಇನ್ನು ನೈಟ್ ವ್ಯೂ ತೋರಿಸಲ್ಲ. ಇವಾಗ ಸಂಜೆ ಕರೆಕ್ಟಾಗಿ 6 ಗಂಟೆ ಟೈಮಿಂಗು, 5 ಗಂಟೆ ಟೈಮಿಂಗಲ್ಲಿ ಹೆಂಗಿದೆ ವ್ಯೂ ನೋಡ್ಕೊಳ್ಳಿ. ಓಕೆನಾ? ಇವಾಗ ನೈಟ್ ವ್ಯೂ 10 ಗಂಟೆ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ನಂದಿ ಇದೆ. ಎಷ್ಟು ಕ್ರೌಡ್ ಇದೆ ಅಂದರೆ ಇವತ್ತೇನೋ ಪ್ರೋಗ್ರಾಮ್ ಬೇರೆ, ಮಕರ ಸಂಕ್ರಾಂತಿದು ಪ್ರೋಗ್ರಾಮ್ ಬೇರೆ ಇದೆ. ಅದ್ರ ಪ್ರೋಗ್ರಾಮ್ ಬೇರೆ ತುಂಬ ಕ್ರೌಡ್ ಇದೆ. ನೋಡ್ರಿ ಇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತೆಗಿತಾರೆ. ಇವ್ನು ನೋಡಿ ಇಲ್ಲಿ ಬಂದ್ಬಿಟ್ಟು ಸುಸ್ತಾಗ್ತೈತೆ ಅಂತ ಕೂತ್ಕೊಂಡವನೆ. ಏನಂತೀರಾ? ಯಪ್ಪ, ಸಂಕ್ರಾಂತಿ ಹಬ್ಬ ಅಂತಂದ್ರೇನೆ ಹಸು ಹಬ್ಬ ಅಲ್ವಾ? ಇವಾಗ ಕಿಚ್ಚಾಯಿಸೋದು. ಇವಾಗ ನಾವು ಬಂದಿರೋ ಪ್ಲೇಸ್ ನೋಡಿದ್ರೆ ನೀವು ತುಂಬ ವೆರೈಟೀಸ್ ಆಫ್ ಹಸು ತೋರಿಸ್ತೀವಿ. ಇವಾಗ ನೋಡ್ತಾ ಇರಿ, ಹಸು ಓರಿ ಎಲ್ಲ ಇದೆ. ಎಲ್ಲ ಒಂಥರ ಬ್ರೀಡ್ಗಳು. ಒಂದೊಂದು ಬ್ರೀಡು ನೀವು ನೋಡೇ ಇರಲ್ಲ ಎಲ್ಲೂ. ಆ ಥರದ್ದು ಹಸುನ ತೋರಿಸ್ತೀವಿ ನೋಡಿ ಗೈಸ್, ಯಾವ್ಯಾವ ಥರ ಇರುತ್ತೆ ಅಂತ ನೋಡಿ. ಈ ಬಂದ್ಬಿಟ್ಟು ಗಿರ್ ಅಂತ, ಇದು ಬಂದ್ಬಿಟ್ಟು ಇದ್ರ ಮೂಲ ಬಂದು ಗುಜರಾತು. ನೋಡಿ ಹಸು ಈ ಥರ ಇರುತ್ತೆ. ಈ ಥರ ಹಸು ಯಾವತ್ತಾದ್ರೂ ನೋಡಿದ್ದೀರಾ? ತಲೆ ಹೆಂಗಿದೆ ನೋಡಿ. ಮತ್ತೆ ಈ ಹಸು ಹೆಸರು ರಾತಿ ಅಂತ. ಬಂದ್ಬಿಟ್ಟು ರಾಜಸ್ಥಾನಕ್ಕೆ ಸೇರಿರೋ ಹಸು ನೋಡಿ. ಎಷ್ಟು ವರ್ಷದ ಹಳೇದಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ರಾಜಸ್ಥಾನಕ್ಕೆ ಸೇರಿರೋ. ಓಕೆ, ಈ ಹಸು ಹರ್ಷ ಬ್ರೋ, ಈ ಹಸು ಬಂದು ಸಾಯಿವಾಲ್ ಅಂತ. ಇದು ಬಂದು ಮೂಲನೇ ಸಾಯಿವಾಲ್ ಅಂತ ಹಾಕಿದ್ದಾರೆ. ಯಾವುದಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನ್ ಬ್ರೀಡ್ ಅಂತ ಇದೆ ಆ್ಯಕ್ಚುಲಿ. ಪಂಜಾಬ್ ರೀಜನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಸ್ ಆನ್ ಎಕ್ಸಲೆಂಟ್ ಡೈರಿ ಬ್ರೀಡ್ ಅಂತ ಹಾಕಿದ್ದಾರೆ. ಒಟ್ಟಿನಲ್ಲಿ ಹಸು ನೋಡಿ ಯಾವ ಥರ ಇದೆ. ಜಸ್ಟ್ ಹಸುನ ಮಾತ್ರ ನೋಡಿ ಗೈಸ್. ಇಂಥ ಹಸುಗಳನ್ನ ನೀವು ನೋಡಿರಲ್ಲ. ಇಷ್ಟ ಅದ್ಭುತದಿಂದ ನಾನು ತೋರಿಸ್ತಾ ಇದ್ದೀನಿ. ಪ್ಲಸ್ ಇದು ಇದೆಲ್ಲ ಇದು ಆ ಕಡೆ ಮಾಮೂಲಿ. ಇದು ಬಂದು ಒಂಗೋಳೆ ಅಂತ. ಒಂಗೋಳೆ ಬ್ರೀಡು. ಇದು ಬಂದು ಒಂಗೋಳೆ ತಾಲೂಕು, ಆಂಧ್ರ ಪ್ರದೇಶ್. ಇದು ಈ ಹಸು ಬಂದು ಆಂಧ್ರ ಪ್ರದೇಶದ್ದು. ಹೇಗಿದೆ ಅಂತ ಹೇಳಿ ಎಸ್. ಬನ್ನಿ ಇನ್ನೊಂದು ತೋರಿಸ್ತೀನಿ. ಈ ಹಸು ನೋಡ್ಬೋದು ನೀವು, ಬಾರ್ಗೂರ್ ಅಂತ ಈ ಹಸು ಹೆಸರು. ಇದು ಬಂದ್ಬಿಟ್ಟು ಇದ್ರ ಮೂಲ ಬಂದು ತಮಿಳ್ನಾಡು ಹಸು ಇದು ಆ್ಯಕ್ಚುಲಿ. ಈ ಹಸು ಇದಲ್ಲ, ಈ ಹಸು ಬಂದು ಇಷ್ಟು ಕುಳ್ಳ ಇದೆ. ಎಷ್ಟು ವರ್ಷ ಆಗೈತೆ ಅಂತ ಗೊತ್ತಿಲ್ಲ. ವರ್ಷ ಎಲ್ಲ ಇರಲ್ಲ. ಜಸ್ಟ್ ಇದು ಬಂದ್ಬಿಟ್ಟು ಒಂದು ಬ್ರೀಡ್ ನೇಮ್ ಇದು ಬರ್ಗೂರ್ ಅಂತ. ಇದು ನೋಡಿ ಮಲೆನಾಡ್ ಗಿಡ್ಡ ಅಂತ. ನಮ್ಮ ಕರ್ನಾಟಕದೇ ಇದು ಹಸು. ಇದು ಬಂದು ಮಲೆನಾಡ್ ರೀಜನ್ ಸೈಡ್, ಚಿಕ್ಕದಂದ್ರೆ ಹಸು ಸೈಡ್ ಎಲ್ಲ ಇದೇ ತರ. ಎಷ್ಟು ಹಸು ಚಿಕ್ಕದಂದ್ರೆ ನೋಡ್ರಿ, ನಿಂತ್ಕೊಂಡ್ರೆ ಕಂಪ್ಯಾರಿಸನ್ ಮಾಡಬಹುದು ಎಷ್ಟು ಚಿಕ್ಕದಿದೆ ಅಂತ. ಫುಲ್ ಹಸು ಇದು. ಇವಾಗ ಬನ್ನಿ ತೋರಿಸ್ತೀನಿ. ಇದು ಟೆರರ್ ಹಸು. ಈ ಹಸು ನೋಡ್ಬೇಕು ಇದು ನೇಮ್ ನೋಡ್ಬೋದು ನೀವು, ಕನ್ಕರೇಜ್ ಅಂತ. ಇದು ಬಂದ್ಬಿಟ್ಟು ಗುಜರಾತ್. ಹೆಂಗಿದೆ ನೋಡಿ, ಫುಲ್ ಅಗ್ರೆಸಿವ್. ಇದು ದಿವಾನಿ ಅಂತ. ಇದು ಕರ್ನಾಟಕ ಬ್ರೀಡೇನೆ.
ಹೆಂಗಿದೆ ನೋಡಿ ಹಸು. ಎದಕ್ಕೆ ನೋಡಿ ಇವರು ಇದು ನೋಡಿ ನೋಡ್ಬೋದು ಯಾವ ಥರ ಇದೆ ಅಂತ. ಹಸು ಯಾವ ಹಸು ಅಂತ ಗೊತ್ತಿಲ್ಲ. ಇವ್ರು ಸಾಕಿರೋ ಅಣ್ಣವ್ರು ಹೇಳ್ತಾರೆ. ಅಣ್ಣವ್ರೆ ಹೇಳಿ ಹಸು ಬಗ್ಗೆ ಸ್ವಲ್ಪ. ನಿಮ್ಗೆ ಗೊತ್ತಿಲ್ವಾ? ಅಣ್ಣವ್ರು ಗೊತ್ತಿಲ್ಲ ಅಂತವ್ರೆ, ನೀನು ಹೇಳು ಅಂತ ಹೇಳ್ತಾ ಇದೀಯ. ಓಕೆ, ಅವರು ಓನರ್ ಅಂದ್ಕೊಂಡಿದ್ದೆ ನಾನು ಹಸುದು ಇಲ್ಲಿರೋದ್ರಿಂದ ನಂಗೆ ಗೊತ್ತಿರಲಿಲ್ಲ. ಓಕೆ ಪರವಾಗಿಲ್ಲ. ಇದೆಲ್ಲ ಒಂದೇ ಕಣ, ಆಂಕರೇಜ್ ಅಂತ. ನಾವೇ ಸಾರಿ ನೋಡಿಲ್ಲ ಗೈಸ್. ತೋರಿಸು, ಕಾನ್ಕರೇಜ್ ಅಂತ ಗೈಸ್ ಈ ಹಸು ಹೆಸರು. ಇದೆಲ್ಲ ಒಂದೇ ಹಸು. ಹಿಂಗಿದೆ ನೋಡ್ಬೋದು ನೀವು. ಏನು ಇದು ಹಸುದು? ಹಸು ಇಲ್ಲಿ ಮುಂದೆ ಇರುತ್ತೆ, ಇಲ್ಲಿ ಹಿಂದೆಗಡೆ ಕುತ್ಕೊಂಡಿರ್ತಾರೆ ಹಸುದು. ಇವಾಗ ನ್ಯೂ ಜನರೇಷನ್ ಇದು. ನಮ್ಮ ಕಡೆ ಎತ್ತಿನ ಗಾಡಿ ಅಂತ ಬರುತ್ತಲ್ಲ, ಇವಾಗ ಎತ್ತಿನ ಗಾಡಿ ಪ್ಲಸ್ ಇದೇನಂತ ಮಾಡ್ತಾರಲ್ಲ ತುಂಬಾ ಜನ, ಬ್ಯಾಟ್ರಿ ಗಾಡಿ ಅನ್ಕೊಂಡು ಮಾಡ್ತಾ ಇದ್ರಲ್ಲ, ಅದೇ ತರದ್ದು ಇದು ಬಂದ್ಬಿಟ್ಟು ಹಳೇದೆ, ನ್ಯೂ ಜನರೇಷನ್ ಅಷ್ಟೇ. ನೋಡಿ ಈ ತರ ಇರುತ್ತೆ. ಇಲ್ಲಿ ಹಸು ಇಲ್ಲಿ ಹಾಕ್ತಾರೆ, ಇದು ಬಂದ್ಬಿಟ್ಟು ಅಲ್ಲಿ ಹಿಂದೆಗಡೆ ಎಲ್ಲ ಕುತ್ಕೊಂತಾರೆ, ಅಲ್ಲಿ ಕುತ್ಕೊಂಡು ಓಡಿಸ್ತಾರೆ. ಹಿಂಗಿರುತ್ತೆ ನೋಡಿ, ಫುಲ್ ಟೆರರ್. ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡ್ಬೇಕಂದ್ರೆ ನೀವು ಫೀಡು ಮಾಡ್ಬೋದು. ಇಲ್ಲಿ ಕಾಸು ಕೊಟ್ಟರೆ ಇವರು ಫೀಡಿಂಗ್ ಕೂಡ ಕೊಡ್ತಾರೆ. ಆಹಾರ ನಾವು ತಿನ್ನಿಸ್ಬೋದು ಗೋವುಗಳಿಗೆ. ನೆಕ್ಸ್ಟ್ ಲೆವೆಲು. ಇದೊಂಥರ ಚೆನ್ನಾಗಿತ್ತಲ್ಲ, ಚಿಕ್ಕದು. ಇಲ್ಲಿ ಮೆಡಿಸಿನ್ ಸಿಗುತ್ತೆ ಹಸುಗಳಿಗೆ. ಇದು ಅಷ್ಟೇ ಚಿಕ್ಕ. ಇದು ಮಲೆನಾಡು ಸೈಡ್ ಬರುತ್ತಲ್ಲ ಹಸು, ಅದೇ ಅನ್ಸುತ್ತೆ ಇದು. ಅಲ್ಲ ಸಾರಿ ಗೈಸ್, ಇದು ಆ್ಯಕ್ಚುಲಿ ಕೇರಳ. ನಾನು ಅದು ಕುಳ್ಳು ಕಿತ್ತು ಅಂತ ನೋಡಿ ಮಲೆನಾಡು ಸೈಡ್ ಅಂದ್ಕೊಂಡೆ, ಬಟ್ ಇದು ಕೇರಳ. ನೋಡಿದ್ರಲ್ಲ, ವೆಚ್ಚೂರ್ ಅಂತ ಇದದು ಬ್ರೀಡ್ ಬಂದ್ಬಿಟ್ಟು ಕೇರಳ. ನೋಡಿದ್ರಲ್ಲ, ಒಂದೊಂದು ಸ್ಟೇಟಲ್ಲೂ ಒಂದೊಂದು ಹಸು ಯಾವ್ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ ತಮಿಳ್ನಾಡು, ಕೇರಳ, ಗುಜರಾತು ಎಷ್ಟೊಂದಾಯಿತು ತೋರಿಸಿದ್ದೀವಿ. ಇಷ್ಟು ಹಸು ಗೈಸ್. ಆ್ಯಕ್ಚುಲಿ ಏನಂದರೆ, ಚಿಕ್ಕ ವಯಸ್ಸಲ್ಲಿ ನೀವೆಲ್ಲರೂ ಆಡಿರ್ತೀರ ಈ ಗೇಮ್ನೆಲ್ಲ. ನೋಡಿ ಇವಾಗಿನ ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ಯಾವ ಥರ, ಫುಲ್ಲು ಖುಷಿ. ಅಲ್ಲಿ ನೋಡ್ರಿ, ಸೈಕು, ಸುತ್ತ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಜಾತ್ರೆ, ಲೈಟಿಂಗ್ಸು, ರೈಟ್ ತಿರುಗಿದ್ರೆ ಈಶಾ ದೇವರು. ಹೆಂಗಿದೆ ಗೊತ್ತಾ, ಥರ ಪಾಸಿಟಿವ್ ಎನರ್ಜಿ ಅಂದ್ಕೊಳ್ಳಿ ಮಾತ್ರ. ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಇಲ್ಲ ಬೋರ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ನಿಮಗೆಲ್ಲ ಬೋರ್ ಆಗದೆ ಇರೋ ಥರ ಕಂಟೆಂಟೇ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ನೋಡಿ ಎಂಜಾಯ್ ಮಾಡಿ ಗೈಸ್, ಅಷ್ಟೇ. ಏನೋ ಹೇಳ್ಬೇಕನ್ನಿಸ್ತು, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ, ಜಾತ್ರೆಯಲ್ಲಿ ನಾನು ನೋಡ್ದಂಗೆ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತುಂಬ ಕಡಿಮೆ ರೇಟ್ ಇರುತ್ತೆ. ಬಟ್ ಈ ಜಾತ್ರೆಯಲ್ಲಿ ಎಷ್ಟು ರೇಟ್ ಅಂತಂದರೆ 1 to 2 ಅಲ್ಲ, 3 ಅಂತಲೇ ಹೇಳ್ಬೋದು. 80 rupees ಒಂದು ಪ್ಲೇಟ್. 80 ರುಪೀಸ್ ಅಂತೆ ಗೈಸ್. ಬರೀ ಎಷ್ಟು ಏನು ಪಾನಿ ಕೂಡ ಕೊಟ್ಟಿಲ್ಲ. ಪ್ಲಸ್ ಇನ್ನೊಂದೇನಂತಂದರೆ, ನಾನು ಇದೇ ಫಸ್ಟ್ ಟೈಮು ಜಾತ್ರೆಯಲ್ಲಿ ಒನ್ ಆಫ್ ದ ರಿಚೆಸ್ಟ್ ಏನಿದು ಹೆಸರು, ಇದು ಬಂದು ಬೇಲ್ಪುರಿ ತಿಂತಾ ಇರೋದು ನಾನು. ನೀವು ಜಾಸ್ತಿ ಅಂದರೆ ಎಷ್ಟು ರಿಚ್, ಲೈಕ್ ತುಂಬ ದುಡ್ಡು ಕೊಟ್ಟು ತಿಂದಿದ್ದೀರಾ ಕಮೆಂಟ್ ಮಾಡಿ. ಒಂದೇ ಪ್ಲೇಟ್